कर्नाटका गुलबर्गा शहर में मौजूद मशहूर मंदिर शरणबसवेश्वर के पीठाधिपति डॉक्टर शरणबसप्पा का मुख्तसर अलालात के बाद 90 साल की उम्र में इंतकाल हुआ, जिससे सारे शहर में गम की लहर दौड़ गई। उन्हें देखने के लिए लोगों का हुजूम। डॉक्टर शरणबसप्पा ने तालीमी मैदान में नुमाया अंजाम दिया, जिसकी मिसाल मौजूदा शरणबसवा यूनिवर्सिटी के शक्ल में मौजूद है, जहां से हर साल हज़ारों लड़के लड़कियां तालीम हासिल करके पूरे मुल्क में नाम रोशन कर रहे हैं। अतराफ टीवी उर्दू न्यूज़ की जानिब से डॉक्टर शरणबसप्पा अप्पा जी को श्रद्धांजलि पेश की जाती है। तो आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज़। ಶರಣ ಪರಂಪರೆಯವರು ಕಟ್ಟಿದ ವಿದ್ಯಾಸಂಸ್ಥೆಯ ಗಟ್ಟಿಗೊಳಿಸಿದ ನಿಷ್ಠಾವಂತ ಪುತ್ರರೇ, ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಸ್ವತಂತ್ರ ಶರಣ ಬಸವ ವಿಶ್ವವಿದ್ಯಾಲಯ ಮಾಡಿದ ಪೂಜ್ಯರೇ, ನಿಮಗೆ ನಮ್ಮೆಲ್ಲರ ಕೋಟಿ ಕೋಟಿ ನಮನ, ನಿಮಗೆ ನಮ್ಮೆಲ್ಲರ ಕೋಟಿ ಕೋಟಿ ನಮನ। ಎಲ್ಲ ಉಮೇಶ್ವರ್ ಮಾಡ್ಯಾರ ಸರ್,
ಇಲ್ಲಿ ಸ್ಟೆಪ್ ಇದೆ सीधा ಇಲ್ಲ ಈ ಕಡೆ ರೀ ಸ್ವಲ್ಪ ಹಿಂದೂ ಕಾರ್ಯ ಡಿಸ್ಕಷನ್ ಮಾಡಿ ಅರ್ಧ ಮಾಹಿತಿ ಸರ್ ಸರ್ ಎಲ್ಲರೂ ಸರ್ 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 ಈ ಕಡೆ ವ್ಯವಸ್ಥೆ ಮಾಡಿ ಜಾಗ ಮಾಡಿ ಮಾಧ್ಯಮ ಮಿತ್ರರು ಕೂಡ ಸಹಕಾರ ವಿಧಿವಿಧಾನದ ಯಾವಾಗ ಏನಾದರೂ ಟೈಮಿಂಗ್ ಹೇಳಿದ್ದಾರೆ ಕುಟುಂಬಸ್ಥರು ಮುಂದಿದ್ದು ನೀನೇ ಯಾರ ಎದುರು ನೋಡಿ ಕುಸ್ತಿ ಆಗುತ್ತೆ ಸುಮ್ಮನೆ ಎಷ್ಟು ಗಂಟೆಯಿಂದ ಅಂತಿಮ ದರ್ಶನ ಗಣ್ಯರು ಯಾರಾದರೂ ಬರೋ ಇನ್ಫಾರ್ಮೇಷನ್ ಎಲ್ಲ ಸಿಕ್ಕಿದೆ ಒಂದೇ ಲೈಟ್ ಪೂಜ್ಯ ಪೀಠಾಧಿಪತಿಗಳಾದಂಥ ಶರಣಬಸವಪ್ಪ ಅಪ್ಪಾಜಿಯವರು ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಇಡೀ ಸಮಸ್ತ ಭಕ್ತ ಕುಲಕೋಟಿಗೆ ಇವತ್ತು ಹೊಸ ದುಃಖದ ಛಾಯೆಯನ್ನು ಅಳವಡಿಸ್ಕೊಂಡಿರುವಂಥದ್ದು. ಪರಮ ಪೂಜ್ಯ ಅಪ್ಪಾಜಿಯವರು ಶಿಕ್ಷಣ ದಾಸೋಹವನ್ನು ಮಾಡಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಅಲ್ಲ, ಇಡೀ ನಮ್ಮ ನಾಡಿನಲ್ಲಿನೇ ಇವತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಲಕ್ಷಾಂತರ ಮಕ್ಕಳ ಬಾಳಿಗೆ ಬೆಳಕನ್ನು ನೀಡಿರುವಂಥದ್ದು ಪರಮ ಪೂಜ್ಯ ಶರಣಬಸವಪ್ಪ ಅಪ್ಪಾಜಿಯವರು. ಅದರ ಜೊತೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಣ್ಣ ಬಸವಣ್ಣವರ ಮೂರ್ತಿಯನ್ನು ಇವತ್ತು ಸ್ಥಾಪನೆಯನ್ನು ಮಾಡಿರುವಂಥದ್ದು ಪರಮ ಪೂಜ್ಯ ಅಪ್ಪಾಜಿಯವರು. ಹೀಗಾಗಿ ಅಪ್ಪಾಜಿಯವರ ಏನು ಅವ್ರು ಮಾಡಿರುವಂಥ ದಾಸೋಹ
ಕೇವಲ ಅನ್ನದಾಸೋಹದ ಜೊತೆಯಲ್ಲಿ ಇವತ್ತು ಶಿಕ್ಷಣ ದಾಸೋಹವನ್ನು ನೀಡಿರುವಂಥದ್ದು ಅನೇಕ ಲಕ್ಷಾಂತರ ಜನರ ಬಾಳಿಗೆ ಬೆಳಕನ್ನು ಕೊಟ್ಟಿರುವಂಥದ್ದು ಪರಮಪೂಜ್ಯ ಅಪ್ಪಾಜಿಯವರು ಕೂಡ ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ಅನ್ನೋದನ್ನು ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ದುಃಖ ಆಗಿದೆ. ಪರಮಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ಸಮಸ್ತ ಭಕ್ತರ ಮೇಲೆ ಯಾವತ್ತೂ ಕೂಡ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ದೊಡ್ಡಪ್ಪ ಅವರು ಹಿರಿಮಗ ಸುಮಾರು 9 ಸಾಯಂಕಾಲ ರಾತ್ರಿ ಯಜ್ಞಕ್ಕೆ ಆಗಿದ್ದಾರೆ. ನಾಳೆ ಅಂದರೆ 15 ಆಗಸ್ಟ್ ಸುಮಾರು ಸಂಜೆ 5 ಗಂಟೆಗೆ ಶರಣರು ಮೂಲದಲ್ಲಿ ಅದರ ಎದುರುಗಡೆ ಸಮಾಧಿ ಮಾಡಲು ತಯಾರಿ ನಡೆದಿದ್ದಾರೆ. ಬಂದಂಥ ಭಕ್ತರಿಗೆ ದಾಸೋಹ ಪ್ರಸಾದ ಭಜನೆ ಸತತವಾಗಿ ಇಲ್ಲಿ ತಲುಪ್ತಾ ಇದೆ. ಹಾಗಾಗಿ ಎಲ್ಲ ಭಕ್ತರಲ್ಲಿ ಮನವಿ ಏನಪ್ಪ ಅಂದರೆ ಯಾರು ಅರ್ಥ ಮಾಡದೆ ಬಂದು ಆಶ್ವತ್ಥಕ್ಕೆ ಹೋಗಬೇಕು. ಯಾಕಂದರೆ ನನಗೆ ನೆನಪಿದ್ದಂಗೆ ಪೂಜ್ಯ ದೊಡ್ಡಪ್ಪವರು ಲಿಂಗಕ್ಕೆ ಆದ ನಂತರ 3 ದಿವಸದ ನಂತರ ಅವ್ರಿಗೆ ನಾವು 2ನೇ ದಿವಸದಿಂದ ಅವರು ಸಮಾಧಿ ಮಾಡಿದ್ದಾರೆ. ನೆನಪಿದೆ ಆ್ಯಕ್ಚುಲಿ ಇವತ್ತಾಗಿದೆ, ದಿವಸ ಮಾಡ್ತಾರೆ ಉತ್ತರ ಬರ್ಬೋದು. ಅದು ಶಾಂತಿಯುತವಾಗಿ ಬೆಳಗ್ಗೆ ಹೋಗತಕ್ಕಂಥ ಮನವಿ. ಅಂತಿಮ ವಿಧಿವಿಧಾನ ಹೇಗಿರುತ್ತೆ? ವೀರಶೈವ ಯಾವ ವಿಧಿವಿಧಾನ ಭಾಳ ಪರಂಪರೆಯಿಂದ ಅದು ನಡ್ಕೊಂಡು ಬಂದಿದೆ. ಅದೇ ಥರ ಕೂಡ ಇನ್ನೂ ಹಂಗೆ ಮಾಡ್ತೀವಿ. ಎಲ್ಲಿ ದೇವಸ್ಥಾನ ಎದುರುಗಡೆ ಅಲ್ಲಿ ನಮ್ಮ ಮುಖ್ಯವರು ಪೂಜ್ಯ ದೊಡ್ಡಪ್ಪವರು ಒಂದು ಮಗ್ಗಲೇ ಸಮಾಧಿ ಮಾಡೋದು ನಿರ್ಣಯ ಆಗಿದೆ. ಅಲ್ಲಿ ಮಾಡ್ತಾರೆ. ಮತ್ತು ಸದ್ಭಕ್ತರಿಗೆ ಶರಣರು ಕುಡಿಯೋದು ಯಾವ ಬಂದ್ ಮಾಡಲ್ಲ, ಪ್ರಸಾದನೂ ಬಂದ್ ಮಾಡಂಗಿಲ್ಲ. ಶರಣ ಸಂಸ್ಥಾನದೆಲ್ಲ ಶಿಕ್ಷಣ ಸಂಸ್ಥೆಯವರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನು ರಜಾನ ಏನು ಹೇಳ್ತೀರಿ? ನಾಳೆ ರಜಾ ಇದ್ದೇ ಇರುತ್ತೆ. ಬಂದು ಎಲ್ಲರೂ ಬಂದು ಪ್ರಸಾದ ಅವಕಾಶ ಮಾಡ್ಕೊಂಡು ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ರಾಜ್ಯದ ಮೂಲದಿಂದ. ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಮಾಡಿ ಕೇಳ್ಕೊಂಡು ಹೋಗಿ ಎಲ್ಲ ಒಳ್ಳೆ ರೀತಿ ಮಾಡೋ ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟು ಗಂಟೆಯಿಂದ ಮಾರ್ನಿಂಗ್ ಅಂತಿಮ ದರ್ಶನ ಸಾರ್ವಜನಿಕರಿಗಾಗಿ? 4 ಗಂಟೆ ತನಕ ಸಿಗ್ತೀವಿ. ಬೆಳಗ್ಗೆ ಆದಷ್ಟು ಬೇಗನೆ 7 ಗಂಟೆಗೆ ನಾವು ಮಾಡ್ತೀವಿ. ಸಾರ್ವಜನಿಕರಿಗೆ ಏನು ಮನವಿ ಮಾಡ್ತೀರಿ ಈ ಟೈಮಲ್ಲಿ? ಯಾಕಂದ್ರೆ ಲಕ್ಷಾಂತರ ಜನ ಬರ್ತಾರೆ. ಅದೇ ಸಹನೆಯಿಂದ ದೂರಿಂದ ದರ್ಶನ ತೊಗೊಂಡು ಹೋಗಬೇಕು. ಯಾಕಂದ್ರೆ ಸ್ವಲ್ಪ ಭಾಳ ಜನರು ಬರ್ತಾರೆ, ಯಾರಿಗೂ ಅನಾನುಕೂಲ ಆಗಲಾರ್ದಂಗೆ ದರ್ಶನ ತೊಗೊಂಡು ಹೋಗ್ಬೇಕು. ಮತ್ತು ಒಳ್ಳೆಯ ಶರಣರಿಗೆ ಒಳ್ಳೆಯದಾಗಿ ಶರಣ ಬಸವೇಶ್ವರಪ್ಪ ಅವರ ಲಿಂಗೈಕ್ಯ ಆಗಿರುವ ಸುದ್ದಿ ಕೇಳಿ ಭಾಳಷ್ಟು ನೋವಾಗಿದೆ. ಈ ಸಂದರ್ಭದಲ್ಲಿ ಭಾಳಷ್ಟು ಭಕ್ತಾದಿಗಳು ನಾವು ನೋಡ್ಬೋದು, ಭಾಳಷ್ಟು ಸಹಸ್ರ ಸಂಖ್ಯೆಯಲ್ಲಿ ಈಗ ಬರ್ತಾ ಇದ್ದಾರೆ. ನಾನು ಜಿಲ್ಲಾ ಆಡಳಿತದವರಿಗೆ ವಿನಂತಿ ಮಾಡ್ತೀನಿ, ನಾಳೆ ಲಕ್ಷಾಂತರ ಭಕ್ತರು ಬರೋದರಿಂದ ವ್ಯವಸ್ಥೆಯನ್ನು ಭಾಳಷ್ಟು ಜನ ಬರ್ತಾ ಇರ್ತಾರೆ. ಹೀಗಾಗಿ ಆಕಸ್ಮಿಕ ನಿಧನವಾಗಿರುವುದು ಭಾಳಷ್ಟು ಒಂದು ದುಃಖದ ಸಂಗತಿಯಾಗಿದೆ. ಶರಣ ಬಸವೇಶ್ವರಪ್ಪವರ ಆಶೀರ್ವಾದ ಜನರ ಮೇಲೆ ಸದಾ ಇರಲಿ ಅಂತಕ್ಕಂಥ अतराफ टीवी, हर बात सच के साथ। इस न्यूज को स्पॉन्सर किया है रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग,
सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, मासूमों और जिम्मेदार वालिदैन से मेरी अजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Veernakapom near Gaushavali Dargah, KGF, Karnataka. Contact details 9483444290 9480107826.